ನಾನಿವತ್ತು ಬೂದ್ ಕುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ಇವಾಗ ಇದು ನಾನು ಮೊದಲೇ ಬೂದ್ ಕುಂಬಳಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಕೆ ಜಿ ಆಗುವಷ್ಟಿದೆ. ಇವಾಗ ಇದಕ್ಕೆ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ. ಒಲೆ ಹಚ್ಕೊಳ್ಳೋಣ. ಫಸ್ಟ್ ಕುಕ್ಕರಲ್ಲೂ ಹಾಕ್ಕೋಬೋದು. ತುಂಬ ಬೇಗ ಬೇಯೋದ್ರಿಂದ ಕುಕ್ಕರ್ ಅವಶ್ಯಕತೆ ಇರಲ್ಲ. ಹೀಗೆ ಡೈರೆಕ್ಟಾಗಿ ಬೇಯಿಸ್ಕೋಬೋದು. ಒಂದು 10ರಿಂದ 12 ನಿಮಿಷದಲ್ಲಿ ಬೇಯುತ್ತೆ ಇದು. ಇವಾಗ ಬೇಯಲಿ ಇದನ್ನು. ಆಮೇಲೆ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದರಲ್ಲೇ ನೀರು ಬಿಡೋದ್ರಿಂದ ತುಂಬ ನೀರೇನು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ. 1ರಿಂದ 1.5 ಗ್ಲಾಸ್ ಸಾಕಾಗುತ್ತೆ. ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಜ್ಜಿಗೆ ಹುಳಿಗೆ. ಇವಾಗ ಇಲ್ಲೊಂದು 3 ಸ್ಪೂನ್ ಆಗುವಷ್ಟು 3-3.5 ಸ್ಪೂನ್ ಆಗುವಷ್ಟು ಊಟದ ಅಕ್ಕಿ ತೊಗೊಂಡಿದ್ದೀನಿ ನಾನು. ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ತುಂಬ ಏನು ಹುರಿಯೋದು ಬೇಡ. ಸ್ವಲ್ಪ ಫ್ರೈ ಆದರೆ ಸಾಕು. ಒಂದು 2ರಿಂದ 3 ಸೆಕೆಂಡ್ ಫ್ರೈ ಆದರೆ ಸಾಕಾಗ್ತದೆ ಇದು. ಇವಾಗ ಇದಾಗಿದೆ. ಅದೇ ಸ್ವಲ್ಪ ಬೆಚ್ಚಗಾದರೆ ಸಾಕಾಗುತ್ತೆ ಅಷ್ಟೇ. ಅಕ್ಕಿ ಯಾಕಂದರೆ ಅದು ಸ್ವಲ್ಪ ತಿಕ್ನೆಸ್ ಬರುತ್ತೆ. ಬೇಳೆ ಎಲ್ಲ ಏನು ಯೂಸ್ ಮಾಡ್ಕೊಳ್ಳಲ್ಲ ನಾವು. ಅದರಿಂದ ಸ್ವಲ್ಪ ಗಟ್ಟಿ ಬರಲಿ ಅಂತ ಅಕ್ಕಿ ಯೂಸ್ ಮಾಡ್ತೀವಿ. ಕೆಲವರು ಕಡಲೆಬೇಳೆನ ಒಂದು 2 ಅವರ್ಸ್ ನೆನೆಸಿನೇ ಯೂಸ್ ಮಾಡ್ಬೋದು. ಒಬ್ರೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ. ನಾನು ಅಕ್ಕಿ ಹಾಕ್ಕೋತಾ ಇದ್ದೀನಿ. ಮಸಾಲೆ ತೆಂಗಿನ ತುರಿ ತೊಗೊಂಡಿದ್ದೀನಿ. ಅರ್ಧ ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಹದ ಸೈಜ್ ಇದೆ, ಮೀಡಿಯಮ್ ಸೈಜಲ್ಲಿ. ಇವಾಗ ಅದಕ್ಕೊಂದು 7ರಿಂದ 8 ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಮಸಾಲೆಗೆ ಒಂದು ಅರ್ಧ ತೆಂಗಿನಕಾಯಿ ಮೀಡಿಯಮ್ ಸೈಜ್ ತೆಂಗಿನ ತುರಿ ತೊಗೊಂಡಿದ್ದೀನಿ. ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ ಸ್ವಲ್ಪ ಚಿಕ್ಕದಿದೆ. ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋಬೇಕು. ಒಂದು ಸ್ವಲ್ಪ ಶುಂಠಿ, 1 ಇಂಚಾಗೋ ಶುಂಠಿ ತೊಗೊಂಡಿದ್ದೀನಿ. ಜೀರಿಗೆ ತೊಗೊಂಡು ಸ್ವಲ್ಪ ಜಾಸ್ತಿ, ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ. ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಎಲ್ಲ ಹಸಿ ಮಸಾಲೆನೇ ಹಾಕ್ಕೋಬೇಕು. ಇವಾಗ ಫ್ರೈ ಮಾಡ್ಕೊಂಡಿದ್ದೀನಲ್ಲ ಅಕ್ಕಿ, ಊಟದಕ್ಕೆ ಅದನ್ನು ಹಾಕ್ತಾಯಿದ್ದೀನಿ. ಒಂದು 3ರಿಂದ 4 ಚಮಚ ಆಗುವಷ್ಟು. ಇವಾಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಬರೋಣ. ಇವಾಗ ಇದನ್ನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಂಡು ಬರೋಣ. ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಇದಾಗಿದೆ. ನುಣ್ಣಗಾಗಿ ರುಬ್ಕೊಂಡಿದ್ದೀನಿ. ಇವಾಗ ಕುಂಬಳಕಾಯಿ ಬೆಂದಿದೆ, ಅದಕ್ಕೆ ಹಾಕ್ಕೊಳ್ಳೋಣ ಇದನ್ನು. ಇವಾಗ ಇದಕ್ಕೆ ರುಬ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀನಿ. ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ. ಒಂದು 5 ನಿಮಿಷ ಕುದಿ ಬರಬೇಕಿದು. ಗಟ್ಟಿ ಆಗುತ್ತೆ. ಅಕ್ಕಿ ಹಾಕಿರೋದ್ರಿಂದ ಗಟ್ಟಿ ಬರುತ್ತೆ. ಈಗ 1 ರೌಂಡ್ ಮಿಕ್ಸಿ ಮಾಡಿಕೊಂಡ್ರೆ ಸಾಕು, ತುಂಬ ಏನು ಬೇಡ. ನಾನೊಂದು 1/4 ಲೀಟ್ರಿಂದ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಮೊಸರು ಒಂದು 300 ml ಆಗ್ಬೋದು, ಅಷ್ಟು ತೊಗೊಂಡಿದ್ದೀನಿ. ಮಸಾಲೆ ಎಲ್ಲ ಕುದ್ದಿದೆ ಚೆನ್ನಾಗಿ. ಎಲ್ಲ ಒಂದಕ್ಕೊಂದು ಇದು ಹೋಳಿಗೆಲ್ಲ ಅಂಟ್ಕೊಂಡಿದೆ. ಇವಾಗ ಇದನ್ನು ಮೊಸರು ಗ್ರೈಂಡ್ ಮಾಡಿದ್ದೀನಲ್ಲ ಅದನ್ನ ಹಾಕ್ತಾಯಿದ್ದೀನಿ. ಇದು ಮೊಸರು ಹಾಕಿದ್ಮೇಲೆ 1 ಕುದಿ ಬಂದರೆ ಸಾಕು. ನಾನು ಮಸಾಲೆ ಎಲ್ಲ ಹಸಿ ಹಾಕಿದ್ದೀನಿ. ಕೆಲವರಿಗೆ ಹಸಿ ಇಷ್ಟ ಆಗದಿದ್ದವ್ರು ಸ್ವಲ್ಪ ಆಯಿಲಲ್ಲೋ ತುಪ್ಪದಲ್ಲೋ ಫ್ರೈ ಮಾಡಿ ಹಾಕ್ಕೋಬೋದು. ಉಪ್ಪನ್ನು ನಾನು ಇದು ಕುಂಬಳಕಾಯಿ ಬೇಯಿಸ್ಕೋಬೇಕಾದ್ರೆ ಹಾಕ್ಕೊಂಡಿದ್ದೀನಿ. ಕಮ್ಮಿ ಆದರೆ ಒಂದು ಸ್ವಲ್ಪ ಹಾಕ್ಕೋಬೋದು. ಇನ್ನೇನು ಹಾಕಬಾರ್ದು. ಅರಿಶಿನ ಕಲ್ಲರಿಗೆಲ್ಲ ಏನಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕ್ಕೋತಾರೆ. ಅದೊಂಥರ ಬೇರೆ ಟೇಸ್ಟ್ ಕೊಡುತ್ತೆ. ಇದೇ ಒಂಥರ ಬೇರೆ ಟೇಸ್ಟ್ ಇರುತ್ತೆ. ಮಾಡಿಕೊಂಡು ಒಂದ್ಸಲ ಟ್ರೈ ಮಾಡಿ. ಇವಾಗ ಇದು ಕುದೀತಾ ಇದೆ. ಸಾಕಿದು ಆಫ್ ಮಾಡ್ಕೊಳ್ಳೋಣ. ಇವಾಗ ಅದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಚೆನ್ನಾಗಾಗಿದೆ. ಆಮೇಲೆ ಗಟ್ಟಿ ಬರುತ್ತೆ ಸ್ವಲ್ಪ ಅದರಲ್ಲೇ ತಣ್ಣಗಾದ್ಮೇಲೆ. ಇವಾಗ ಒಗ್ಗರಣೆಗೆ ಮನೆಯಲ್ಲೇ ಮಾಡಿರೋ ತುಪ್ಪ ಹಾಕ್ತಾಯಿದ್ದೀನಿ. 1 ಚಮಚ ಆಗುವಷ್ಟು. ತುಪ್ಪದಲ್ಲೇ ಒಗ್ಗರಣೆ ಹಾಕ್ಕೋಬೇಕು. ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ.
ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ. ಸಾಸಿವೆ, ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಕರಿಬೇವು, ಹಿಂಗಿನ ಪೌಡ್ರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಚಟಪಟ ಆಗಲಿ. ಆಗಿದೆ, ಇದು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಬೂತ್ ಕುಂಬಳಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಚಪಾತಿಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ವೈಟ್ ರೈಸಿಗಂತೂ ಸೂಪರ್ ಕಾಂಬಿನೇಷನ್. ವೈಟ್ ರೈಸಿಗೆ ಸ್ವಲ್ಪ ಇದು ಬಾಳ್ಕದ ಮೆಣಸಿನ್ಕಾಯಿ ಒಂದು ಇಟ್ಕೊಂಡ್ರೆ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ, ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.